ಸ್ನೇಹಿತರೆ, ಆರ್ ಟಿ ಸಿ ಕ್ಲಿಯರ್ ಇದೆ ಎಂದರೆ ಜಮೀನು ಸುರಕ್ಷಿತವೇ? ಸಾವಿರಾರು ಖರೀದಿದಾರರು ಮಾಡುವ ಅತ್ಯಂತ ದುಬಾರಿ ತಪ್ಪು ಇದು ಪಾರ್ಟ್ 7 ಸಬ್ ಬಿ ಆಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅರಿತುಕೊಳ್ಳಿ. ಸ್ನೇಹಿತರೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನಾಳೆ ನೀವು 50 ಲಕ್ಷ ಅಥವಾ 1 ಕೋಟಿ ರೂಪಾಯಿ ಕೊಟ್ಟು ಒಂದು ಜಮೀನನ್ನು ಖರೀದಿಸಲು ಹೋದರೆ ಮೊದಲಿಗೆ ಯಾವ ದಾಖಲೆಯನ್ನು ಪರಿಶೀಲಿಸುತ್ತೀರಿ? ಬಹುತೇಕ ಜನರ ಉತ್ತರ ಒಂದೇ, ಏನೆಂದರೆ ಅದು ಆರ್ ಟಿ ಸಿಯನ್ನು ನೋಡುತ್ತೇನೆ. ಆರ್ ಟಿ ಸಿಯಲ್ಲಿ ಮಾರಾಟಗಾರನ ಹೆಸರು, ಸರ್ವೆ ನಂಬರ್ ಮತ್ತು ವಿಸ್ತೀರ್ಣ ಸರಿಯಾಗಿದ್ದರೆ ಜಮೀನು ಕ್ಲಿಯರ್ ಎಂದು ಭಾವಿಸುತ್ತಾರೆ. ಆದರೆ ಇಲ್ಲಿಯೇ ಸಾವಿರಾರು ಜನ ತಮ್ಮ ಜೀವನದ ಅತ್ಯಂತ ದೊಡ್ಡ ತಪ್ಪು ಮಾಡುತ್ತಾರೆ. ಆರ್ ಟಿ ಸಿ ಎಂದರೆ ಏನು? ಈ ವಿಚಾರ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಆರ್ ಟಿ ಸಿ ಒಂದು ಪ್ರಮುಖ ರೆವೆನ್ಯೂ ಕಂದಾಯ ದಾಖಲೆ ಆಗಿದೆ. ಆದರೆ ಆರ್ ಟಿ ಸಿ ಒಂದೇ ಜಮೀನಿನ ಸಂಪೂರ್ಣ ಕಾನೂನು ಇತಿಹಾಸವನ್ನು ತಿಳಿಸುವುದಿಲ್ಲ. ಆರ್ ಟಿ ಸಿ ಪ್ರಸ್ತುತ ರೆವೆನ್ಯೂ ಎಂಟ್ರಿಯನ್ನು ಮಾತ್ರ ತೋರಿಸುತ್ತದೆ. ಆದರೆ ಈ ಜಮೀನು ಸರ್ಕಾರದಿಂದ ಗ್ರ್ಯಾಂಟ್ ಆಗಿದೆಯೇ, ಯಾವ ಷರತ್ತುಗಳೊಂದಿಗೆ ಗ್ರ್ಯಾಂಟ್ ಮಾಡಲಾಗಿದೆ, ಸಾಗುವಳಿ ಚೀಟಿಯಲ್ಲಿ ಏನಿದೆ ಹಾಗೂ ಗ್ರ್ಯಾಂಟ್ ಆರ್ಡರ್ ಏನು ಹೇಳುತ್ತದೆ ಎಂಬ ಮಾಹಿತಿಯನ್ನು ತಿಳಿಯಲು ಇತರೆ ಸಂಬಂಧಿತ ದಾಖಲೆಗಳನ್ನು ಸಹ ಪರಿಶೀಲಿಸಬೇಕಾಗುತ್ತದೆ. ಇದೇ ಕಾರಣಕ್ಕೆ ಅನೇಕರು ಆರ್ ಟಿ ಸಿ ನೋಡಿ ಜಮೀನು ನೋಂದಾಯಿಸಿಕೊಳ್ಳುತ್ತಾರೆ. ನಂತರ PTCL ನೋಟಿಸ್ ಬಂದಾಗ ಆಶ್ಚರ್ಯದಿಂದ ಆರ್ ಟಿ ಸಿ ನನ್ನ ಹೆಸರಿನಲ್ಲಿದ್ದರೂ ಈ ಪ್ರಕರಣ ಹೇಗೆ ಬಂತು ಎಂದು ಪ್ರಶ್ನಿಸಿಕೊಳ್ಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಇದರ ಉತ್ತರವನ್ನು ತಿಳಿಯಲು ಆರ್ ಟಿ ಸಿ ಜೊತೆಗೆ ಇತರೆ ಸಂಬಂಧಿತ ದಾಖಲೆಗಳು ಮತ್ತು ಜಮೀನಿನ ಕಾನೂನು ಇತಿಹಾಸವನ್ನು ಪರಿಶೀಲಿಸಬೇಕಾಗುತ್ತದೆ. ಸ್ನೇಹಿತರೆ, ನ್ಯಾಯಾಲಯ ಆರ್ ಟಿ ಸಿ ಮಾತ್ರ ನೋಡುತ್ತದೆಯೇ? ಇಲ್ಲ. ನ್ಯಾಯಾಲಯ ಕೇವಲ ಆರ್ ಟಿ ಸಿ ಆಧರಿಸಿ ತೀರ್ಪು ನೀಡುವುದಿಲ್ಲ. ಅದು ಗ್ರ್ಯಾಂಟ್ ಆರ್ಡರ್, ಸಾಗುವಳಿ ಚೀಟ್, ಗ್ರ್ಯಾಂಟ್ ರಿಜಿಸ್ಟರ್, ದರಖಾಸ್ತು ರಿಜಿಸ್ಟರ್, ಮ್ಯುಟೇಷನ್ ಹಿಸ್ಟರಿ, ಸೇಲ್ ಡೀಡ್ಸ್, ರೆವೆನ್ಯೂ ಪ್ರೊಸೀಡಿಂಗ್ಸ್, ಗೌರ್ನಮೆಂಟ್ ಆರ್ಡರ್ಸ್, ಹೈಕೋರ್ಟ್ ದಾಖಲೆಗಳು, ಸುಪ್ರೀಂ ಕೋರ್ಟ್ ಪ್ರತಿಪಾದಿಸಿರುವ ಕಾನೂನು ತತ್ವಗಳು ಹಾಗೂ ಪ್ರಕರಣದ ವಾಸ್ತವಾಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನಿರ್ಧಾರಕ್ಕೆ ಬರುತ್ತವೆ. ಈ ನಿಟ್ಟಿನಲ್ಲಿ ಒಂದು ನೈಜ ಉದಾಹರಣೆ ನಾವು ನೋಡಬೇಕಾದರೆ, ಒಬ್ಬ ಖರೀದಿದಾರ 40 ವರ್ಷ ಹಳೆಯ ಜಮೀನನ್ನು ಖರೀದಿಸಿದ. ಆರ್ ಟಿ ಸಿ, ಮ್ಯುಟೇಷನ್ ಮತ್ತು EC ಎಲ್ಲವೂ ಸರಿಯಾಗಿದ್ದವು. ರಿಜಿಸ್ಟ್ರೇಷನ್ ಕೂಡ, ನೋಂದಣಿ ಕೂಡ ಪೂರ್ಣಗೊಂಡಿತು. ಆದ್ದರಿಂದ ಈ ಜಮೀನು ಸಂಪೂರ್ಣ ಸುರಕ್ಷಿತ ಎಂದು ಅವನು ಭಾವಿಸಿದ. ಆದರೆ ನಂತರ ಗ್ರ್ಯಾಂಟ್ ಆರ್ಡರ್ ಪರಿಶೀಲಿಸಿದಾಗ ಅದು ಗ್ರ್ಯಾಂಟೆಡ್ ಲ್ಯಾಂಡ್ ಎಂದು ತಿಳಿಯಿತು. ಅಲ್ಲಿಂದ PTCL ಸಂಬಂಧಿತ ಕಾನೂನು ವಿವಾದ ಆರಂಭವಾಯಿತು. ಆರ್ ಟಿ ಸಿ ಏನು ಹೇಳುತ್ತದೆ? ಆರ್ ಟಿ ಸಿಯಲ್ಲಿ ಪ್ರಸ್ತುತ ಖಾತೆದಾರನ ಹೆಸರು, ಸರ್ವೆ ನಂಬರ್, ಜಮೀನಿನ ವಿಸ್ತೀರ್ಣ ಹಾಗೂ ರೆವೆನ್ಯೂ ಎಂಟ್ರೀಸ್ ಕುರಿತು ಮಾಹಿತಿ ಮಾತ್ರ ನೀಡುತ್ತದೆ. ಆದರೆ ಅದರ ವ್ಯಾಪ್ತಿ ಅಷ್ಟಕ್ಕೆ ಸೀಮಿತವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಆರ್ ಟಿ ಸಿ ಏನು ಹೇಳುವುದಿಲ್ಲ. ಆರ್ ಟಿ ಸಿ ಹೇಳೋದನ್ನು ಮಾತ್ರ ನಾವು ಕೇಳಿದರೆ, ಆರ್ ಟಿ ಸಿ ಏನು ಹೇಳೋದಿಲ್ಲ ಎಂದು ತಿಳಿಯಬೇಕಾದರೆ, ಆರ್ ಟಿ ಸಿಯಲ್ಲಿ ಗ್ರ್ಯಾಂಟ್ ಆರ್ಡರ್ ಇದೆಯೇ, ಗ್ರ್ಯಾಂಟ್ ಕಂಡೀಷನ್ಸ್ ಏನು, ನಾನ್ ಎಲಿನೇಷನ್ ಕ್ಲಾಸ್ ಇದೆಯೇ, ಸೇಲ್ ಪರ್ಮಿಷನ್ ಪಡೆದಿದ್ದಾರೆಯೇ, ಹಿಂದೆ PTCL ಪ್ರೊಸೀಡಿಂಗ್ಸ್ನ ಏನಾದರೂ ನಡೆದಿವೆಯೇ, ಹೈಕೋರ್ಟ್ನಲ್ಲಿ ಯಾವುದೇ ಪ್ರಕರಣ ಇದೆಯೇ ಅಥವಾ ಅಪೀಲ್ ಬಾಕಿ ಇದೆಯೇ ಎಂಬ ಮಾಹಿತಿಗಳು ಸಾಮಾನ್ಯವಾಗಿ ಆರ್ ಟಿ ಸಿನಲ್ಲಿ ಇರುವುದಿಲ್ಲ. ಇಂತಹ ವಿಷಯಗಳನ್ನು ತಿಳಿಯಲು ಸಂಬಂಧಿತ ಇತರೆ ದಾಖಲೆಗಳನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲೇಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಒಬ್ಬ ಜಾಣ ಖರೀದಿದಾರ ಏನು ಮಾಡುತ್ತಾನೆ ಗೊತ್ತಾ? ಅವನು ಆರ್ ಟಿ ಸಿಯನ್ನು ಪರಿಶೀಲಿಸುತ್ತಾನೆ. ಆದರೆ ಅಲ್ಲಿಯೇ ನಿಲ್ಲುವುದಿಲ್ಲ. ಗ್ರ್ಯಾಂಟ್ ಆರ್ಡರ್, ಸಾಗುವಳಿ ಚೀಟಿ,
ಗ್ರ್ಯಾಂಟ್ ರಿಜಿಸ್ಟರ್, ಮುಟೇಷನ್ ಹಿಸ್ಟರಿ ಹಾಗೂ ಇತರೆ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸುತ್ತಾನೆ. ಡೆಪ್ಯೂಟಿ ಕಮಿಷನರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕಚೇರಿಗಳಲ್ಲಿ ಈ ಜಮೀನಿಗೆ ಸಂಬಂಧಿಸಿದ ಯಾವುದೇ ಪ್ರಕ್ರಿಯೆ ಅಥವಾ ಪ್ರಕರಣಗಳಿವೆಯೇ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಅಗತ್ಯವಿದ್ದರೆ ಹೈಕೋರ್ಟಿನಲ್ಲಿ ಯಾವುದೇ ರಿಟ್ ಪಿಟಿಷನ್ ಅಥವಾ ಸಂಬಂಧಿತ ಪ್ರಕರಣ ಬಾಕಿ ಇದೆಯೇ ಎಂಬುದನ್ನು ಪರಿಶೀಲಿಸುತ್ತಾನೆ. ಈ ಎಲ್ಲ ಪರಿಶೀಲನೆಗಳ ನಂತರ ಜಮೀನು ಖರೀದಿಸುವ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಆದ್ದರಿಂದ ಸ್ನೇಹಿತರೆ, ನೆನಪಿಡಿ, RTC ಒಂದು ಕಿಟಕಿ ಮಾತ್ರ, ಗ್ರ್ಯಾಂಟ್ ಆರ್ಡರ್ ಇಡೀ ಮನೆಯ ನಕ್ಷೆ ಅಂತಿರುತ್ತದೆ. RTC ಜಮೀನಿನ ಹಿಂದಿನ ರೆವೆನ್ಯೂ ದಾಖಲೆಗಳನ್ನು ತೋರಿಸಿದರೆ, ಗ್ರ್ಯಾಂಟ್ ಆರ್ಡರ್ ಜಮೀನಿನ ಮೂಲ ಮಂಜೂರಾತಿ ಮತ್ತು ಅದರ ದಾಖಲೆ ಮತ್ತು ಅದರ ಕಾನೂನು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಒಂದು ದಾಖಲೆಯನ್ನು ಮಾತ್ರ ಅವಲಂಬಿಸದೆ ಎಲ್ಲ ಸಂಬಂಧಿತ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸುವುದು ಅತ್ಯಂತ ಮುಖ್ಯವಾದ ವಿಚಾರವಾಗಿದೆ. ಈ ಹಿಂದಿನ ವಿಡಿಯೋದಲ್ಲಿ ಇರುವಂಥ ಸತ್ಯ ಏನೆಂದರೆ, RTC ನೋಡಿ ಜಮೀನು ಖರೀದಿಸಬಹುದು, ಆದರೆ RTC ಒಂದನ್ನೇ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಬಾರದು. ಒಂದು ರೆವೆನ್ಯೂ ಎಂಟ್ರಿ ಮಾತ್ರ ನಿಮ್ಮ ಹೂಡಿಕೆಯನ್ನು ಸಂಪೂರ್ಣವಾಗಿ ರಕ್ಷಿಸುವುದಿಲ್ಲ. ಈ ಜಮೀನಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ದಾಖಲೆಗಳ ಸಮಗ್ರ ಪರಿಶೀಲನೆಯೇ ನಿಮ್ಮ ಹೂಡಿಕೆಯನ್ನು ಹೆಚ್ಚು ಸುರಕ್ಷಿತಗೊಳಿಸುತ್ತವೆ. PTCL ಸಂಬಂಧಿತ ಪ್ರಕರಣಗಳಲ್ಲಿ RTC ಒಂದು ಪ್ರಮುಖ ದಾಖಲೆಯಾಗಿದ್ದರೂ ಅದು ಮಾತ್ರ ಅಂತಿಮ ಕಾನೂನು ಸತ್ಯವನ್ನು ನಿರ್ಧರಿಸುವುದಿಲ್ಲ ಎಂದು ಅರಿವು ಪಡೆಯಬೇಕಾಗುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು.